ಈ ವರ್ಷ 83,000 ಕೋಟಿ. ಅಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ 31,000 ಕೋಟಿ ರೂಪಾಯಿಗಳನ್ನು ಹೆಚ್ಚಾಗಿ ಖರ್ಚು ಮಾಡಿದ್ದೇವೆ. ಹೇಗೆ ಸಾಧ್ಯ ಆಯಿತು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಸೆಟ್ ಕ್ರಿಯೇಷನ್, ಆಸ್ತಿ ಸೃಷ್ಟಿ ಮಾಡತಕ್ಕಂಥದ್ದು. ಇದನ್ನ ನಾವು ಮಾಡಿದ್ದೇವೆ ಅಂತ ಮಾತುಗಳನ್ನು ಹೇಳಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟದಂಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ. ಇವತ್ತು 5 ಗ್ಯಾರಂಟಿ ಯೋಜನೆಗಳು ನಿಮ್ಗೆಲ್ಲ ಬರ್ತಾ ಇಲ್ಲ, ಇದೆಲ್ಲ ಬಸ್ತು ತಿರುಗಾಡ್ತಾ ಇಲ್ಲ. ಏನಿಲ್ಲ, ಬಸ್ತು ತಿರುಗಾಡ್ತಾ ಇದ್ದೀವಿ. ಜೂನ್ 11ನೇ ತಾರೀಕು 2 ವರ್ಷ ನಾವು ಅಧಿಕಾರ ಬಂದದ್ದು ಮೇ 20ನೇ ತಾರೀಕು. ಜೂನ್ 11ನೇ ತಾರೀಕಿಗೆ 2023 ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಅವತ್ತಿಂದ ಇವತ್ತುವರೆಗೆ ಬರೀ ದಾವಣಗೆರೆ ಜಿಲ್ಲೆಯನ್ನು 8,90,00,000 ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಮಾಡಿದಿರಲಿಲ್ಲ ಏನ್ರಮ್ಮ? ಹೆಣ್ಮಕ್ಳು ಫ್ರೀಯಾಗಿ ಯಾರು ಬರ್ತಾರೆ ಟಿಕೆಟ್ ತಗೊಳ್ಳಿಲ್ಲ ಮಾಡಿದ್ರಿ. ನಾವು 2023 ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಂದು ನಾನು ಕೇಳ್ತೀನಿ ಅವರಿಗೆ, ಭಾರತೀಯ ಜನತಾ ಪಕ್ಷದವರಿಗೆ 5 kg ಅಕ್ಕಿಯನ್ನ ಫ್ರೀಯಾಗಿ ನೀಡಿದಂತ ನಮ್ಮ ಸರ್ಕಾರ 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. 5 kg ಸಾಲಲ್ಲ ಅಂತೇಳಿ 200 kg ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರತಿ ಕುಟುಂಬಕ್ಕೆ 10 kg, ಪ್ರತಿಯೊಬ್ಬ ವ್ಯಕ್ತಿಗೆ 10 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೋ ಇಲ್ಲ? ಮಾಡಿದ್ದೇವೋ ಇಲ್ಲ? ಯೋಜನೆಯಲ್ಲಿ 1,64,00,000 ಕುಟುಂಬಗಳಿಗೆ 1,64,00,000 ಕುಟುಂಬಗಳಿಗೆ 225 ಫ್ರೀಯಾಗಿ ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದೀವೋ ಇಲ್ಲ? ಅದನ್ನ 2023 ಜುಲೈ ತಿಂಗಳಲ್ಲಿ ಮಾಡೋದು. ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಕೊಟ್ಟು 1,22,00,000 ಕುಟುಂಬಗಳಿಗೆ, ಆ ಕುಟುಂಬದ ಯಜಮಾನಿಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲ? ಇದನ್ನ ನಾವು ಯಾಕೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೊಡ್ತಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು. ಕೊಡ್ತಿರ್ತಕ್ಕಂಥ ಶಕ್ತಿ ಜಾಸ್ತಿ ಆದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತದೆ, ಸರ್ಕಾರಕ್ಕೆ ಆದಾಯ ಕೂಡ ಬರ್ತದೆ, ತೆರಿಗೆ ಬರ್ತದೆ. ಅದಕ್ಕೋಸ್ಕರವಾಗಿ ನಾವು ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆಮೇಲೆ ಶಿವಮೊಗ್ಗದಲ್ಲಿ 2024 ಜನವರಿಯಲ್ಲಿ ಎಲ್ಲ
ಪದವೀಧರ ನಿರುದ್ಯೋಗಿಗಳಿಗೆ, ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ರೂಪಾಯಿ, 1,500 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಕೂಡ ನಿರುದ್ಯೋಗಿ ಯುವಕರು ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಕೊಟ್ಟಿದ್ದೀವಿ. ಎಲ್ಲ ಕೆಲಸ ಪ್ರತಿ ವರ್ಷ 53,000ದಿಂದ ಅಲ್ಲ 53,000 ಕೋಟಿಯಿಂದ 55,000 ಕೋಟಿ ಖರ್ಚಾಗ್ತಾ ಇದೆ. ಇದು ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಅಲ್ವಾ? ಪ್ರತಿ ಜಿಲ್ಲೆಗಳಲ್ಲಿ 1,000 ಕೋಟಿ, 1,000 ಕೋಟಿ, 2,000 ಕೋಟಿ, 2,000 ಕೋಟಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವಲ್ಲ, ಅವ ಅಭಿವೃದ್ಧಿ ಅಲ್ವಾ? ಈ ಬಿಜೆಪಿಯವರಿಗೆ ಅವರ ಅಧಿಕಾರದಲ್ಲಿದ್ದಾಗ ಒಂದು ಮನೆ ಕೊಡಲಿಲ್ಲ, ಇವತ್ತು ನಾವು ಬರೀ ದಾವಣಗೆರೆ ಒಂದೇ ಜಿಲ್ಲೆಯಲ್ಲಿ ಅದು ಪೌರ ಕಾರ್ಮಿಕರಿಗೆ 1,892 ಮನೆಗಳನ್ನು ಕೊಟ್ಟಿದ್ದೇವೆ. ನಾಚಿಕೆ ಆಗಲ್ಲ ಅವರಿಗೆ? ಮನೋಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ನೀವು ಹೇಳ್ಬೇಕು, ನಾನು ಹೇಳೋದಿಲ್ಲ. ನಾನು ಹೇಳುವ ರಾಜಕೀಯ ಸಿದ್ದರಾಮಯ್ಯ ರಾಜಕೀಯ ಮಾಡ್ತಾರೆ. ನೀವು ಹೇಳಬೇಕು. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ. ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ, ವಿಶೇಷವಾಗಿ ರೈತರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಶಕ್ತಿ ಬರಬೇಕು. ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು. ಇದನ್ನ ನೀಡಬೇಕಂತಂದ್ರೆ ನಾವು ರಾಜ್ಯದ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಮಾಡಬೇಕು. ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಏನಂತ ಹೇಳಿದ್ರು? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲೇ ಸಾರ್ಥಕ ಆಗಲ್ಲ. ನಾನು ಹೇಳೋದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನ, ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತ ಮಾತು ಇಲ್ಲಿಯವರೆಗೆ ಪ್ರಜಾಪ್ರಭುತ್ವ ಎಲ್ಲರೂ ಸರಿ ಸಮಾನವಾಗಿ ಬದುಕತಕ್ಕಂಥ ವ್ಯವಸ್ಥೆ ಬರಬೇಕು. ಸಮ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು. ಸಾಮಾಜಿಕ ನ್ಯಾಯ ಬದುಕಬೇಕು. ಇದಾದಾಗ ಮಾತ್ರ ಇವರು ನರೇಂದ್ರ ಮೋದಿ ಅವರು 11 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ ಮಾತು ಎತ್ತಿದ್ರೆ ನನಗೆ 50,000 ಇಂಚು ನೀಡಿ, 50,000 ಇಂಚು ನೀಡಿ, 56-60 ಇಂಚಿನ ಎಡೆ ಬಹಳ ಮುಖ್ಯ ಅಲ್ಲ. ಈ ಎಡೆಯಲ್ಲಿ ಮನುಷ್ಯತ್ವ ಇರಬೇಕು. 50,000 ಇಂಚಿನ ಮಾತೆತ್ತಿದ್ರೆ सबका ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.